ಸಿನಿಮಾ ಲೋಕದ ಮೋಸ್ಟ್ ಕ್ಯೂಟೆಸ್ಟ್ ಜೋಡಿ ಅಂತ ಖ್ಯಾತಿ ಪಡೆದಿರೋ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಬಹಳ ದಿನಗಳಿಂದ ಅಭಿಮಾನಿಗಳು ಕಾಯ್ತಾ ಇದ್ದ ಆ ಸುದಿನ ಕೊನೆಗೂ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿರೋಶ್ ಮದುವೆಯದ್ದೇ ಹವಾ ಜೋರಾಗಿದೆ. ಈ ಜೋಡಿಯ ಮದುವೆಯ ಸಂಭ್ರಮ ಈಗ ರಾಜಸ್ಥಾನದ ಉದಯಪುರದಲ್ಲಿ ಗರಿಗೆದರಿದೆ. ಅಲ್ಲಿನ ಐಷಾರಾಮಿ ಐಟಿಸಿ ಮೆಮೆಂಟೋಸ್ ಹೋಟೆಲ್ನಲ್ಲಿ ಮದುವೆಯ ಶಾಸ್ತ್ರಗಳು ಆರಂಭವಾಗಿವೆ. ಇಬ್ಬರೂ ತಾರೆಯರ ಕುಟುಂಬದವರು ಮತ್ತು ಆಪ್ತ ಸ್ನೇಹಿತರು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ವಿಜಯ್ ಮತ್ತು ರಶ್ಮಿಕಾ ತಮ್ಮ ಬೇರುಗಳನ್ನ ಮರೆತಿಲ್ಲ. ಹೀಗಾಗಿ ಇಬ್ಬರ ಸಂಸ್ಕೃತಿಯನ್ನ ಗೌರವಿಸಿ ಎರಡೂ ರೀತಿಯಲ್ಲಿ ಮದುವೆಯಾಗಲು ನಿರ್ಧರಿಸಿದ್ದಾರೆ. ಕೊಡವ ಮತ್ತು ತೆಲುಗು ಸಂಪ್ರದಾಯದಂತೆ ಈ ವಿವಾಹ ಮಹೋತ್ಸವ ಜರುಗಲಿದೆ. ರಶ್ಮಿಕಾ ಮಂದಣ್ಣ ಅವರು ಮೂಲತಃ ಕೊಡಗಿನವರು. ವಿಜಯ್ ದೇವರಕೊಂಡ ತೆಲುಗು ನಾಡಿನವರು. ಈ ಇಬ್ಬರ ಮದುವೆಯಲ್ಲಿ ಎರಡು ವಿಭಿನ್ನ ಸಂಸ್ಕೃತಿಗಳು ಒಂದಾಗ್ತಿವೆ. ಒಂದು ಕಡೆ ಕೊಡವ ಶೈಲಿಯ ಮದುವೆ ನಡೆಯಲಿದೆ, ಇನ್ನೊಂದು ಕಡೆ ತೆಲುಗು ಸಂಪ್ರದಾಯದ ವಿಧಿವಿಧಾನಗಳು ಜರುಗಲಿವೆ. ಕೊಡವ ಸಂಪ್ರದಾಯದಂತೆ ರಶ್ಮಿಕಾ ಕೊಡವ ಶೈಲಿಯ ಸೀರೆಯಲ್ಲಿ ಮಿಂಚಲಿದ್ದಾರೆ. ವಿಜಯ್ ದೇವರಕೊಂಡ ಕೂಡ ತೆಲುಗು ವರನಾಗಿ ಕಂಗೊಳಿಸಲಿದ್ದಾರೆ. ದಂಪತಿಗಳು ತಮ್ಮ ವೈಯಕ್ತಿಕ ಪರಂಪರೆಯನ್ನ ಈ ಮೂಲಕ ಆಚರಿಸುತ್ತಿದ್ದಾರೆ. ಸಂಪ್ರದಾಯಕ್ಕೆ ಚ್ಯುತಿ ಬರದಂತೆ ಪಂಡಿತರ ತಂಡ ಕೂಡ ಉದಯಪುರಕ್ಕೆ ತಲುಪಿದೆ. ಮದುವೆಯ ಮುನ್ನ ನಡೆದ ಸಂಗೀತ ಸಮಾರಂಭ ಬಹಳ ಅದ್ಧೂರಿಯಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಜಯ್ ಮತ್ತು ರಶ್ಮಿಕಾ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಹಲವಾರು ಕಲಾವಿದರು ತಮ್ಮ ಪ್ರದರ್ಶನದ ಮೂಲಕ ರಂಗು ಹೆಚ್ಚಿಸಿದ್ರು. ಅತಿಥಿಗಳಿಗೆ ಮನರಂಜನೆಯ ಮಹಾಪೂರವೇ ಹರಿದು ಬಂದಿತ್ತು.